ಆತ್ಮೀಯರೇ, ನಾನು ದೊಡ್ಡಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನ್ಯೂಟನ್ನನ ತೊಟ್ಟಿಲು ಅಥವಾ ನ್ಯೂಟನ್ಸ್ ಕ್ರೆಡೆಲ್ ಎಂಬ ಸಾಧನವನ್ನ ತಯಾರಿಸುವ ವಿಧಾನ ಹಾಗೂ ಈ ಸಾಧನದಿಂದ ಯಾವೆಲ್ಲ ಪರಿಕಲ್ಪನೆಗಳನ್ನ ನಾವು ತಿಳಿಯಬಹುದು ಎಂಬುದನ್ನ ನೋಡೋಣ. ಈ ಒಂದು ನ್ಯೂಟನ್ನನ ತೊಟ್ಟಿಲನ್ನ ತಯಾರಿಸಲಿಕ್ಕೆ ನಾನಿಲ್ಲಿ ಒಂದು ಪ್ಲೈವುಡ್ ಅನ್ನ ತೆಗೆದುಕೊಂಡಿದ್ದೇನೆ ಹಾಗೂ ಒಂದು 6 ಕಟ್ಟಿಗೆಯ ತುಂಡುಗಳನ್ನು ನಾನಿಲ್ಲಿ ಜೋಡಿಸಿಕೊಂಡಿದ್ದೇನೆ. ಈ ಒಂದು ಮಾದರಿಯಲ್ಲಿ 4 ಕಟ್ಟಿಗೆಯ ತುಂಡುಗಳನ್ನ ನೇರವಾಗಿ ನಾನಿಲ್ಲಿ ನಿಲ್ಲಿಸಿಕೊಂಡಿದ್ದೇನೆ. 2 ಕಟ್ಟಿಗೆಯ ತುಂಡುಗಳನ್ನ ಅಡ್ಡಲಾಗಿ ನಾನಿಲ್ಲಿ ಜೋಡಿಸಿಕೊಂಡಿದ್ದೇನೆ. ನಂತರದಲ್ಲಿ 5 ಲೋಹದ ಗುಂಡುಗಳನ್ನ, ಗಾಜಿನ ಗುಂಡುಗಳಾದರೂ ನಡೀತದ, 5 ಲೋಹದ ಗುಂಡುಗಳನ್ನ ತೆಗೆದುಕೊಂಡಿದ್ದೇನೆ. ಅವುಗಳ ಮೇಲೆ ಈ ದಾರವನ್ನ ಇಟ್ಟು ಮೇಲ್ಗಡೆ ನಾನು ಟಿಕ್ಸೋ ಟೇಪ್ ಅನ್ನ ಅಂಟಿಸಿಕೊಂಡಿದ್ದೇನೆ. ಆಮೇಲೆ ಈ ದಾರವನ್ನ ಈ ಮೇಲಿನ ಕಟ್ಟಿಗೆಯ ತುಂಡುಗಳಿಗೆ ಸುತ್ತಿಕೊಂಡು ಇದರ ಮೇಲೆಯೂ ಸಹಿತ ಟಿಕ್ಸೋ ಟೇಪ್ ಅನ್ನ ಅಂಟಿಸಿಕೊಂಡಿರುತ್ತೇನೆ. ಈಗ ಈ ಒಂದು ನ್ಯೂಟನ್ನನ ತೊಟ್ಟಿಲಿನಿಂದ ನಾವು ಯಾವೆಲ್ಲ ಪರಿಕಲ್ಪನೆಗಳನ್ನ ತಿಳಿಯಬಹುದು ಅಂತಂದ್ರೆ, ಸಂವೇಗ ಸಂರಕ್ಷಣಾ ನಿಯಮವನ್ನ ತಿಳಿಯಬಹುದು, ಶಕ್ತಿ ಸಂರಕ್ಷಣಾ ನಿಯಮವನ್ನ ತಿಳಿಯಬಹುದು, ಹಾಗೆ ನ್ಯೂಟನ್ನನ 3ನೆಯ ನಿಯಮವನ್ನು ಸಹಿತ ತಿಳಿಯಬಹುದು. ಈ ಸಂವೇಗ ಸಂರಕ್ಷಣಾ ನಿಯಮದ ಪ್ರಕಾರ ಒಂದು ವ್ಯವಸ್ಥೆಯಲ್ಲಿರುವ ವಸ್ತುಗಳು ಪರಸ್ಪರ ಪ್ರತಿಕ್ರಿಯಿಸಿದಾಗ, ಅಂದ್ರೆ ಡಿಕ್ಕಿ ಹೊಡೆದಾಗ, ಪ್ರತಿಕ್ರಿಯಿಸುವ ಮೊದಲು ಅವುಗಳ ಒಟ್ಟು ಸಂವೇಗವು ಪ್ರತಿಕ್ರಿಯಿಸಿದ ನಂತರ ಅವುಗಳ ಒಟ್ಟು ಸಂವೇಗಕ್ಕೆ ಯಾವಾಗಲೂ ಸಮನಾಗಿರುತ್ತದೆ. ಇದೇ ಸಂವೇಗ ಸಂರಕ್ಷಣಾ ನಿಯಮ. ಸಂವೇಗ ಅಂತಂದ್ರೆ ರಾಶಿ ಮತ್ತು ವೇಗ, ಇವುಗಳ ಗುಣಲಬ್ಧವನ್ನ ನಾವು ಸಂವೇಗ ಅಂತ ಕರಿತೀವಿ. ಈಗ ಈ ಗುಂಡುಗಳು ನಿಶ್ಚಲ ಸ್ಥಿತಿ ಒಳಗ ಅದಾವ, ಚಲನೆಯ ಸ್ಥಿತಿ ಒಳಗ ಇಲ್ಲ, ಇವುಗಳ ಸಂವೇಗ ಶೂನ್ಯ ಅದ ಅಂತ ತಿಳ್ಕೊಳ್ರಿ. ರಾಶಿ ಮತ್ತು ವೇಗ, ವೇಗ ಅಂತೂ 0 ಅದ, ಸೊ ಇವುಗಳ ಸಂವೇಗ 0 ಅದ. ಈಗ ನಾನು ಒಂದು ಗುಂಡನ್ನ, ಈ ಲೋಹದ ಗುಂಡನ್ನ ಎಳೆದು ಬಿಟ್ಟಾಗ ಇದು ಚಲನ ಶಕ್ತಿಯನ್ನ ಹೊಂದೈತೆ. ಈ ಗುಂಡಿಗೆ ಒಂದು ನಿರ್ದಿಷ್ಟವಾದ ರಾಶಿ ಇರ್ತದ. ಇಲ್ಲಿರ್ತಕ್ಕಂತಹ 5 ಗುಂಡುಗಳ ರಾಶಿ ಸಮನಾಗ್ಯದ. ಈಗ ಈ ಒಂದು ಲೋಹದ ಗುಂಡನ್ನ ನಾನು ಎಳೆದು ಬಿಟ್ಟಾಗ ಈ ಲೋಹದ ಗುಂಡು ಹೊಂದುವ ಚಲನ ಶಕ್ತಿ ಏನಾಗ್ತೈತೆ, ಇಲ್ಲಿರ್ತಕ್ಕಂತಹ ಈ 4 ಲೋಹದ ಗುಂಡುಗಳಿಗೆ ವರ್ಗಾವಣೆ ಆಗಿ ಕೊನೆಯಲ್ಲಿರ್ತಕ್ಕಂತಹ ಲೋಹದ ಗುಂಡು ಅದು ಚಲನ ಶಕ್ತಿಯನ್ನ ಪಡೆದುಕೊಂಡು ಮುಂದಕ್ಕ ಹೋಗ್ತದ ನೋಡ್ರಿ. ಓಕೆ, ಲೋಹದ ಗುಂಡುಗಳ ಬದಲಾಗಿ ಗಾಜಿನ ಗೋಲಿ ಗುಂಡುಗಳಿಂದಲೂ ಸಹಿತ ನಾವು ಈ ನ್ಯೂಟನ್ನನ ತೊಟ್ಟಿಲನ್ನ ಮಾಡಬಹುದು. ಅದೇ ರೀತಿ ನಾನಿಲ್ಲಿ ಗಾಜಿನ ಗೋಲಿ ಗುಂಡುಗಳನ್ನ ತೆಗೆದುಕೊಂಡು ಅವುಗಳ ಮೇಲೆ ದಾರವನ್ನಿಟ್ಟು ಆ ದಾರದ ಮೇಲೆ ಟಿಕ್ಸೋ ಟೇಪ್ನಿಂದ ಅಂಟಿಸಿಕೊಂಡು ಈ ಒಂದು ಮಾದರಿಯನ್ನ ಮಾಡಿದ್ದೇನೆ. ಈ ಒಂದು ಗೋಲಿಗುಂಡನ್ನ ಎಳೆದು ನಾನು ಬಿಟ್ಟಾಗ ಕೊನೆಯ ಗೋಲಿಗುಂಡು ಸ್ಥಾನಾಂತರ ಹೊಂದುವುದನ್ನ ಗಮನಿಸಿ. ಎಸ್, ಹೀಗೆ ಯಾವುದೇ ವ್ಯವಸ್ಥೆಯಲ್ಲಿರ್ತಕ್ಕಂತಹ ವಸ್ತುಗಳ ಸಂವೇಗ ಯಾವಾಗಲೂ ಸಂರಕ್ಷಿಸಲ್ಪಡುತ್ತದೆ ಎಂಬುದನ್ನ ನಾವು ಈ ಒಂದು ಚಟುವಟಿಕೆಯಿಂದ ತಿಳಿಯಬಹುದು. ಅದೇ ರೀತಿ ಈ ಶಕ್ತಿ ಸಂರಕ್ಷಣಾ ನಿಯಮದ ಪ್ರಕಾರ ಶಕ್ತಿಯನ್ನ ಸೃಷ್ಟಿಸಲಾಗಲಿ ಅಥವಾ ಲಯಗೊಳಿಸ್ಲಿಕ್ಕಾಗ್ಲಿ ಸಾಧ್ಯವಿಲ್ಲ. ಅದನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕ
ಪರಿವರ್ತಿಸಬಹುದು ಅಷ್ಟೇ. ಇಲ್ಲಿ ಗುರುತ್ವಾಕರ್ಷಣ ಬಲ, ಘರ್ಷಣ ಬಲ, ಗಾಳಿಯ ಪ್ರತಿರೋಧ ಇವುಗಳನ್ನ ನಾವು ಪರಿಗಣಿಸಬಾರದು. ಇನ್ನು ನ್ಯೂಟನ್ನ ಮೂರನೇ ನಿಯಮದ ಪ್ರಕಾರ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದ ಅನ್ನೋದು ನಮಗ್ ಗೊತ್ತದ. ಇಲ್ಲಿ ಒಂದು ಗುಂಡನ್ನ ಎಳೆದು ಬಿಟ್ಟಾಗ ಅದು ಒಳಮುಖವಾಗಿ ಬಲವನ್ನ ಪ್ರಯೋಗಿಸುತ್ತಾ ಅದು ಕ್ರಿಯೆ ಆದ್ರೆ, ಕೊನೆಯ ಗುಂಡು ಹೊರಮುಖವಾಗಿ ಚಲಿಸುತ್ತಾ ಅದು ಪ್ರತಿಕ್ರಿಯೆ ಆಗಿರ್ತದ. ಹೀಗೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದ ಅನ್ನೋದನ್ನು ಸಹಿತ ನಾವು ಈ ನ್ಯೂಟನ್ನ ತೊಟ್ಟಿಲಿನ ಸಾಧನದಿಂದ ತೋರಿಸಬಹುದು ಸ್ನೇಹಿತರೆ. ಇಂತಹದೇ ಮತ್ತೊಂದು ಅತ್ಯಂತ ಸರಳವಾಗಿ ಮಾಡಬಹುದಾದಂತಹ ಚಟುವಟಿಕೆಯನ್ನ ನಾನಿಲ್ಲಿ ತೋರಿಸ್ತೇನೆ, ನೋಡಿ ಸ್ನೇಹಿತರೆ. ಇದೊಂದು ವೈರ್ ಅನ್ನ ಪ್ಯಾಕ್ ಮಾಡಲು ಬಳಸುವ ಪಟ್ಟಿ, ಕೇಸಿಂಗ್ ಅಂತನೂ ಕರಿತೀವಿ. ನ್ಯೂಟನ್ನ ತೊಟ್ಟಿಲಿಗೆ ಪರ್ಯಾಯವಾಗಿ ನಾವು ಈ ಸಾಧನವನ್ನ ಉಪಯೋಗಿಸಿಕೊಂಡು ಅತ್ಯಂತ ಪರಿಣಾಮಕಾರಿಯಾಗಿ ಎಲ್ಲಾ ಪರಿಕಲ್ಪನೆಗಳನ್ನ ತಿಳಿಬಹುದು. ನಾನಿಲ್ಲಿ 10 ಗೋಲಿಗುಂಡುಗಳನ್ನ ಈ ಪಟ್ಟಿಯಲ್ಲಿ ಇರಿಸಿದ್ದೇನೆ. ಇವುಗಳಲ್ಲಿ ಒಂದು ಗೋಲಿಗುಂಡನ್ನ ಈಚೆಗೆ ತೆಗೆದು ಇದರ ಮೇಲೆ ನಾನು ಬಲವನ್ನ ಪ್ರಯೋಗಿಸ್ತೇನೆ. ಆಗ ಇದರಲ್ಲಿರ್ತಕ್ಕಂತಹ ಚಲನ ಶಕ್ತಿ ಈ ಗುಂಡುಗಳಿಗೆ ವರ್ಗಾವಣೆ ಆಗ್ತಾ ಆಗ್ತಾ ಬಂದು ಕೊನೆಯಲ್ಲಿರ್ತಕ್ಕಂತಹ ಗುಂಡಿಗೆ ವರ್ಗಾವಣೆ ಆಗಿ ಆ ಗುಂಡು ಮುಂದಕ್ಕೆ ಚಲಿಸ್ತದ. ಒಂದು ಗುಂಡಿನಿಂದ ಡಿಕ್ಕಿ ಹೊಡಿಸಿದಾಗ ಒಂದು ಗುಂಡು ಮಾತ್ರ ಮುಂದಕ್ಕೆ ಚಲಿಸುತ್ತ, 2 ಗುಂಡುಗಳಿಂದ ಡಿಕ್ಕಿ ಹೊಡಿಸಿದಾಗ ಮುಂದಿನ 2 ಗುಂಡುಗಳು ಮುಂದಕ್ಕೆ ಚಲಿಸ್ತವ. 3 ಗುಂಡುಗಳಿಂದ ಡಿಕ್ಕಿ ಹೊಡಿಸಿದಾಗ 3 ಗುಂಡುಗಳು ಮುಂದಕ್ಕೆ ಚಲಿಸ್ತವ. ಗಮನಿಸಿ ಸ್ನೇಹಿತರೆ, ನಾನೀಗ ಒಂದು ಗುಂಡಿನಿಂದ ಡಿಕ್ಕಿಯನ್ನ ಹೊಡಿಸ್ತಾ ಇದ್ದೀನಿ. ಓಕೆ, ಎಸ್. ಈಗ 2 ಗುಂಡುಗಳಿಂದ ಡಿಕ್ಕಿಯನ್ನ ಹೊರಸ್ತೀನಿ ನೋಡಿ. 2 ಗುಂಡುಗಳು ಮಾತ್ರ ಮುಂದಕ್ಕೆ ಚಲಿಸ್ತವ. ಎಸ್, ನಾನೀಗ 3 ಗುಂಡುಗಳಿಂದ ಡಿಕ್ಕಿ ಹೊಡಿಸ್ತೀನಿ ನೋಡ್ರಿ. ಎಸ್, ಬಹಳ ಪರಿಣಾಮಕಾರಿಯಾಗಿ ಬ್ಯೂಟಿಫುಲ್ ಆಗಿ ರಿಸಲ್ಟ್ ಕೊಡುತ್ತ ಈ ಒಂದು ಸಾಧನ. 4 ಗುಂಡುಗಳನ್ನ ತೆಗೆದುಕೊಳ್ತೀನಿ ನೋಡ್ರಿ. ಎಸ್, 4 ಗುಂಡುಗಳು ಮುಂದಕ್ಕೆ ಬಂದವು. ಈ ರೀತಿ ನಾವು ಎಷ್ಟು ಗುಂಡುಗಳಿಂದ ಡಿಕ್ಕಿ ಹೊಡಿಸ್ತೀವೋ ಅಷ್ಟು ಗುಂಡುಗಳು ಮುಂದಕ್ಕೆ ಚಲಿಸ್ತವ. ಸಂವೇಗ ಸಂರಕ್ಷಣೆಯ ನಿಯಮದ ಪ್ರಕಾರ, ಶಕ್ತಿ ಸಂರಕ್ಷಣೆಯ ತತ್ವದ ಪ್ರಕಾರ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಪ್ರಯೋಗಕ್ಕೆ ನನಗೆ ಉಕ್ಕಿನ ಗುಂಡುಗಳನ್ನ ಒದಗಿಸಿದಂತಹ ನನ್ನ ಆತ್ಮೀಯ ಶಿಷ್ಯಂದರು ಆದಂತಹ ಬೃಹತ್ ಟ್ರ್ಯಾಕ್ಟರ್ ಉದ್ಯಮವನ್ನ ಮಾಡುತ್ತಿರುವ ಶ್ರೀ ಕಲಬುರ್ಗಿ ಅವರಿಗೆ ನನ್ನ ಯೂಟ್ಯೂಬ್ ಚಾನಲ್ ಪರವಾಗಿ ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಈ ಒಂದು ನ್ಯೂಟನ್ನ ತೊಟ್ಟಿಲನ್ನ ಅಂದವಾಗಿ ಮಾಡಿಕೊಟ್ಟಂತಹ ಶ್ರೀಯುತ ಚಿದಾನಂದ್ ಬಡಿಗೇರ್ ಹಾಗೂ ಯಮನಪ್ಪ ಪತ್ತಾರ್ ಇವರಿಗೂ ಸಹಿತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನನ್ನ ವಿಡಿಯೋವನ್ನು ನೋಡಿ ಪ್ರೋತ್ಸಾಹಿಸುತ್ತಿರುವಂತಹ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.